ನಿಮ್ಮ ಧ್ವನಿ ಸತ್ತೋಗಿದೆ ಸಿದ್ದರಾಮಯ್ಯ ನಿಮ್ಮ ಧ್ವನಿ. ಇವತ್ತು ಕೋಲಿ ಕರ್ನಾಟಕ ಸರ್ಕಾರ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಜಾತಿ ಜನಗಣತಿ ವರದಿಯನ್ನು ಇವತ್ತು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಕ್ಕಂಥದ್ದು ಇವತ್ತು ಕ್ಯಾಬಿನೆಟ್ ಒಂದು ಸಭೆಯಲ್ಲಿ ನಿರ್ಣಯ ಮಾಡ್ತೀವಿ ಅಂತಕ್ಕಂಥದ್ದು ಇವತ್ತು ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕೋಲಿ ಕಬ್ಬಲಿಗ ಸಮಾಜಕ್ಕೆ ಭಾಳಷ್ಟು ಅನ್ಯಾಯ ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಇವತ್ತು 40 ಲಕ್ಷ ಕೋಲಿ ಕಬ್ಬಲಿಗ ಸಮಾಜ ಇರ್ತಕ್ಕಂಥದ್ದು ಇವತ್ತು 14,50,000 ಸಂಖ್ಯೆಯನ್ನು ತೋರಿಸಿದ್ದಾರೆ ಅವರು. ಅದಕ್ಕೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ದಿವಂಗತ ಡಿ ದೇವರಾಜ ಅವರು ಏನು ಈ ಜನರಿಗೆ ಜಾಗೃತಿ ಮಾಡಿದಿರಿ, ನೀವು ತುಳಿತಾ ಇದ್ದೀರಿ, ಅನ್ಯಾಯ ಮಾಡ್ತಾ ಇದ್ದೀರಿ. ಇವತ್ತು ಕೋಲಿ ಸಮಾಜ ಇವತ್ತು ಅಂಬಿಗರ ಚೌಡಯ್ಯ ಯಾರಿಗೆ ಹೊಳೆ ದಾರಿಸ್ಬೇಕು, ಯಾರಿಗೆ ಹೊಳೆ ಮುಣಿಸ್ತಕ್ಕಂಥದ್ದು ಆ ಕೆಲಸ ಮಾಡಿಲ್ಲ, ಹೊಳೆ ದಾರಿಸ್ತಕ್ಕಂಥದ್ದು ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಸಮಾಜಕ್ಕೆ ನೀವು ದ್ರೋಹ ಬಗ್ದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಕೂಡ ಇವತ್ತು 7 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಕೋಲಿ ಕಬ್ಬಲಿಗ ಸಮಾಜ. ಇವತ್ತು ನೀವು ತೋರಿಸಿದ್ದು 14,50,000 ಯಾವ ಆಧಾರದ ಮೇಲೆ? ಮತ್ತು ಹಾವನೂರು ವರದಿಯಲ್ಲಿ ಕೂಡ BTC ಅಂತಕ್ಕಂಥ ಟ್ರೈಬ್ ಅಂತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ ಟ್ರೈಬಲ್ ಅಂತಕ್ಕಂಥ ಒಂದು ಹಾವನೂರು ಇದರಲ್ಲಿ ತೋರಿಸಿದ್ರು. ಅದಾದ ನಂತರ ಚಿನ್ನಪ್ಪ ರೆಡ್ಡಿ ಕಮಿಷನಲ್ಲಿ 39 ಪರ್ಯಾಯ ಪದಗಳನ್ನು ಇವತ್ತು ಕೋಲಿ ಸಮಾಜಕ್ಕೆ ತೋರಿಸಿದ್ರು. ಅದಕ್ಕೆ ನೀವು ಇವಾಗ ಏನು ಮಾಡಿದ್ರಿ? ಖಾಲಿ 39 ಪರ್ಯಾಯದಲ್ಲಿ 4-5 ಉಪಜಾತಿಗಳನ್ನು ತೋರಿಸಿ 14,55,000 ಇವತ್ತು ಅಂಕೆ ತೋರಿಸಿದ್ರಿ. ನಾವು ಇವತ್ತು ಕೋಲಿ ಸಮಾಜ ಉಗ್ರವಾಗಿ ಇವತ್ತು ಖಂಡಿಸ್ತಾ ಇದ್ದೀವಿ. ಇವತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ದಿವಂಗತ ವಿಠ್ಠಲ್ ಏನು ಒಡನಾಡಿ ಕೆಲಸ ಮಾಡಿದಂಥ ಯಾರು ಯುವಕರು, ಅಭಿಮಾನಿಗಳು, ಹಿರಿಯರು ಅವ್ರಿಗೆ ಸಂಪರ್ಕ ಮಾಡಿ ಸಭೆಯನ್ನು ಮಾಡಿ ಮುಂದೆ ಬರ್ತಕ್ಕಂಥದ್ರಲ್ಲಿ ಚಳವಳಿಯನ್ನು ಹೋರಾಟವನ್ನು ನಿಮ್ಮ ವಿರುದ್ಧ ಮಾಡ್ತೀವಿ, ನೀವು ರಾಜೀನಾಮೆ ಕೊಡೋವರಿಗೆ ನಾವು ಸುಮ್ಮನೆ ಕೂಡಲ್ಲ ಅಂತಕ್ಕಂಥ ಮಾತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆದಷ್ಟು ಇವತ್ತು ಈ ಸಮಾಜಕ್ಕೆ ಅನ್ಯಾಯ ಆದಂಥದ್ದು ಸರಿಪಡಿಸದೆ ಹೋದರೆ ಮುಂದೆ ಬರ್ತಕ್ಕಂಥ ನಿಮಗೆ ರಾಜೀನಾಮೆ ಕೊಡುವವರಿಗೆ ನಾವು ಯಾರು ವಿಶ್ರಾಂತಿ ತಗೋದಿಲ್ಲ ಅಂತಕ್ಕಂಥ ಮಾತು ಹೇಳಬೇಕಾಗ್ತದೆ. ಸಿದ್ದರಾಮಯ್ಯನವರೇ, ಪ್ರವರ್ಗ 1ರಲ್ಲಿ 145 ಜಾತಿಗಳು ಇವತ್ತು 145 ಜಾತಿಗಳಲ್ಲಿ ಇವತ್ತು ಅದರಲ್ಲಿ ಕೆಲವರು 1A ಅಂತಕ್ಕಂಥದ್ದು ಕುರುಬ ಸಮಾಜವನ್ನು ಮಾಡಿದ್ರೆ ಇವತ್ತು ಇದು ಯಾವ ನ್ಯಾಯ ನಿಮ್ಮದು? ಸ್ವಜಾತಿಯನ್ನು ಮುಂದಿಟ್ಟುಕೊಂಡು ಸ್ವಜಾತಿಯನ್ನು ಬೆಳೆಸ್ತಕ್ಕಂಥ ಎಲ್ಲಿ ನಿಮ್ಮ ಆಯಿಂದ ಹೋಯಿತು? ಎಲ್ಲಿ ಶೋಷಿತರ ಬಗ್ಗೆ ನಿಮ್ಮ ಧ್ವನಿ ಹೋಯಿತು? ನಿಮ್ಮ ಧ್ವನಿ ಸತ್ತೋಗಿದೆ ಸಿದ್ದರಾಮಯ್ಯ ನಿಮ್ಮ ಧ್ವನಿ. ಇವತ್ತು ಕೋಲಿ ಸಮಾಜ ಎಚ್ಚರಿಕೆ ಕೊಡ್ತಾ ಇದೆ. ಇಡೀ ಕರ್ನಾಟಕದಲ್ಲಿ 45 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥದ್ದು 14 ಲಕ್ಷ ತೋರಿಸ್ತೀರಿ, ನಿಮಗೆ ನಾಚಿಕೆ ಬರಬೇಕು. ಅದಕ್ಕೆ ಇವತ್ತು ಈ ಸಮುದಾಯದ ಈ ಒಂದು ಮೀಡಿಯಾ ಮುಖಾಂತರ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ, ಆದಷ್ಟು ಬೇಗ 4 ಗಂಟೆ ನಡೀತಕ್ಕಂಥ ಕ್ಯಾಬಿನೆಟ್ ಸಭೆಯಲ್ಲಿ ಈ ಸಮಾಜಕ್ಕೆ ಅನ್ಯಾಯ ಆದಂಥದ್ದು ಸರಿಪಡಿಸಬೇಕು, ಮತ್ತೊಮ್ಮೆ ಸಮೀಕ್ಷೆ ಮಾಡಬೇಕು. ಪ್ರತಿಯೊಂದು ತಾಲೂಕಕ್ಕೆ, ಪ್ರತಿಯೊಂದು ಗ್ರಾಮಕ್ಕೆ, ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಇವತ್ತು ಸತ್ಯಾಂಶವನ್ನು ಹೊರಬೀಳಿ ಸತ್ಯವನ್ನು ಮುಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರಿ ಸಿದ್ದರಾಮಯ್ಯನವರೇ. ಈ ಜನರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕು ನಿಮಗಿಲ್ಲ. ಇವತ್ತು ಎಲ್ಲ ಸಮುದಾಯವನ್ನು ತುಳಿತಾ ಇದ್ದಾರೆ. ಇವತ್ತು ಬೇರೆ ಬೇರೆ ಎಲ್ಲ ಇರ್ತಕ್ಕಂಥ ಎಲ್ಲ ಸಮುದಾಯವನ್ನು ತುಳಿತಾ ಇದ್ರಿ. ಇವತ್ತ ಕುರು ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ಅವ್ರ ಸಮಾಜ ಮುಖಂಡರಿಗೆ ಬಾಯಿ ಮುಚ್ಚೋ ಕದ್ಕದ್ದು ಹೇಳ್ತಾರೆ, ನಾವು 55 ಲಕ್ಷ ಇದ್ದೀವಿ, ನಮಗೆ 45 ಲಕ್ಷ ತೋರಿಸಿರ. ಯಾಕೆ ಸುಮ್ಮನೆ ಕೂತಿರಪ್ಪ? ಯಾಕೆ ಬಾಯಿ ಮುಚ್ಕೊಂಡು ಕೂತಿರಿ? ಬರ್ರಿ ನೀವು 45 ಲಕ್ಷ ನೀವು ಆನಂದ ಪಡೋದ್ರೆ ಪಡ್ರಿ. ಸಿದ್ದರಾಮಯ್ಯರಿಗೆ ಧಿಕ್ಕಾರ ಆಗ್ತಕ್ಕಂಥದ್ದು, ಅವರಿಗೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಕೋಲಿ ಸಮಾಜ ಬಹಳ ಅನ್ಯಾಯ ಆಗಿದೆ. ಈ ಸರ್ಕಾರದಲ್ಲಿ ಎಷ್ಟು ಜನ ಕೋಲಿ ಸಮಾಜಕ್ಕೆ ನೀವು ನಾಮಿನೇಟ್ ಮಾಡಿದ್ರಿ? ಎಷ್ಟು ಜನ ಮಾಡಿರಿ? ಇವತ್ತು ಸಮಾಜವನ್ನು ಪಟ್ಟಿ ತೆಗೀರಿ. ಇವತ್ತು ಯಾಕೆ ಕೋಲಿ ಸಮಾಜಕ್ಕೆ ನೀವು ಅನ್ಯಾಯ ಮಾಡ್ತಾ ಇದ್ರಿ? ಅದಕ್ಕೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಲ್ಲಿ ಇರ್ತಕ್ಕಂಥ ನಾಯಕರು, ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಚುನಾಯಿತ ಪ್ರತಿನಿಧಿಗಳು ರಾಜೀನಾಮೆ ಕೊಟ್ಟು ಬರಬೇಕು. ಸಮಾಜಕ್ಕೆ ಅನ್ಯಾಯ ಆದಾಗ ನೀವು ರಾಜೀನಾಮೆ ಕೊಟ್ಟು ಬರಬೇಕು. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಬದ್ಧವಾಗಿ ಅವರ ಪಾಲವನ್ನ, ಅವರ ಹಕ್ಕನ್ನು ಕೊಡ್ಬೇಕಂತಕ್ಕಂಥ ಸಂವಿಧಾನದಲ್ಲಿ ಬರೆದ್ರು ಕೂಡ ನೀವು ಮುಗಿಸ್ತಾ ಇದ್ದೀರಿ, ತಪ್ಪು ಮಾಹಿತಿ ಮಾಡ್ತಾ ಇದ್ದೀರಿ. ಅದಕ್ಕೆ ನಾವು ಮತ್ತೊಮ್ಮೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ. ನೀವು ರಾಜೀನಾಮೆ ಕೊಟ್ಟು ನ್ಯಾಯ ಕೊಡಲಿಲ್ಲ ಅಂದ್ರೆ ರಾಜೀನಾಮೆ ಹೊರಗೆ ಬರ್ಬೇಕಂತಕ್ಕಂಥದ್ದು ಒತ್ತಾಯ ಮಾಡ್ತಾ ಇದ್ದೀವಿ. ಜಾತಿ ಗಣತಿ ಲೆಕ್ಕ ತೋರಿಸೋದು ವಿಳಂಬ ಆಗಿದೆ ಸರ್ಕಾರ. ಸಾಕಷ್ಟು ವಿಳಂಬ ಮಾಡಿದೆ.
ಇವತ್ತು ಮೂಗಿ ತುಪ್ಪಿಸ್ತಕ್ಕಂಥದ್ದು, ಒಂದು ಸಮಾಜವನ್ನು ತುಳಿತಕ್ಕಂಥದ್ದು, ತಮ್ಮ ಸ್ವಜಾತಿ ಸಮಾಜವನ್ನು ಎತ್ತಕ್ಕಂಥದ್ದು, ಸ್ವಾರ್ಥವನ್ನು ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಕೋಲಿ ಸಮಾಜಕ್ಕೆ ಅನ್ಯಾಯ ಕೊಟ್ಟಿದ್ದಾರೆ. ಇವತ್ತು ಒಂದು ವೇಳೆ ಈ ಕ್ಯಾಬಿನೆಟ್ ಕರೆಕ್ಟ್ ಲೆಕ್ಕ ಕೊಟ್ಟಿಲ್ಲ ಅಂದ್ರೆ ಯಾವ ರೀತಿ ಹೋರಾಟ ಸರ್? ಈ ಕ್ಯಾಬಿನೆಟ್ ಕೋಲಿ ಸಮಾಜಕ್ಕೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಹಿಂದೆ 1990ರಲ್ಲಿ ವಿಠ್ಠಲ್ ನೇತೃತ್ವದಲ್ಲಿ ಮಾಡಿದಂತ ಕಾರ್ಯಕರ್ತರು, ಮುಖಂಡರು, ಬುದ್ಧಿಜೀವಿಗಳನ್ನ ಒಗ್ಗೂಡಿಸಿ ಅವರ ವಿಚಾರಗಳನ್ನು ತೆಗೆದುಕೊಂಡು ಹಂತ ಹಂತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮುಚ್ಚಿ ಮರೆಯಲ್ಲಿ ಯಾರು ಇರೋದು ಉಗ್ರವಾದ ಸಿದ್ದರಾಮಯ್ಯ ಹೋರಾಟ ಮಾಡ್ತಾ ಇದ್ದೀವಿ. ಸರ್, ಈಗ ಇದು ಜಾತಿ ಗಣತಿ ಮಾಡಿದ್ದಾರೆ, ಇದು ಕರೆಕ್ಟ್ ಆಗಿ ಲೆಕ್ಕ ತಗೊಂಡಿಲ್ಲ ಅಂತ ಎಲ್ಲೊಂದು ಕಡೆ ಆರೋಪ ಇದೆ. ಪ್ರತಿಯೊಂದು ಸಮುದಾಯದವರು ಆರೋಪ ಮಾಡ್ತಾ ಇದಾರ. ಅವರ ಪಕ್ಷದಲ್ಲಿರ್ತಕ್ಕಂಥ ಸಚಿವರೇ ಬಹಿರಂಗವಾಗಿ ಹೇಳಿದ್ದಾರೆ. ಇವತ್ತು ಬಹಿರಂಗವಾಗಿ ಅವರು ರಾಜೀನಾಮೆ ಕೊಡ್ತೀವಿ ಅಂತ ಒತ್ತಾಯ ಮಾಡ್ತಾ ಇದಾರ. ಮತ್ತು ಸ್ವಾಮೀಜಿಗಳು, ಮಠ ಮಂದಿರಗಳು ಕೂಡ ಈ ಸರ್ಕಾರ ಬಿದ್ದು ಹೋಗ್ತದೆ ಅಂತಕ್ಕಂಥದ್ದು ಕೂಡ ಹೇಳ್ತಾರೆ. ಇಷ್ಟಾದರೂ ನಾಚಿಕೆ ಆಗ್ತಾ ಇಲ್ಲ. ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ಇವತ್ತ ಅದಕ್ಕೆ ಸಿದ್ದರಾಮಯ್ಯ ಮತ್ತೊಮ್ಮೆ ನಾವು ಇವತ್ತ ವಿನಂತಿ ಮಾಡ್ಕೊಳ್ತೀವಿ, ಆದಷ್ಟು ಬೇಗ ನ್ಯಾಯ ಕೊಡಬೇಕು, ಕೂಡಲೇ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆ ಕೊಡ್ತಾ ಇದೀವಿ. ಎಚ್ಚರಿಕೆ ಗಂಟೆನ ಅಥವಾ ಹೋರಾಟ ಉಗ್ರವಾದಂತ ಹೋರಾಟ ಮಾಡ್ತಾ ಇದ್ದೀವಿ. ಉಗ್ರವಾದಂತ ಹೋರಾಟ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗ್ತಾ ಇದ್ದೀವಿ.